ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಲೂಕನು ಬರೆದ ಶುಭವಾರ್ತೆ 18ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೂ. ಅಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಕರ್ತನೆ ಹೇಳ್ತಾರೆ. ಯಾರು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ದೊಡ್ಡ ಪ್ರತಿಫಲವನ್ನು ಕರ್ತನು ಕೊಡುವಾತನು. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ, ಯಾಕೆಂದರೆ ದೇವರು ಆದುಕೊಂಡವರು ಹಗಲು ರಾತ್ರಿ ನೀವು ಪ್ರಾರ್ಥಿಸುವಾಗ ಆತನು ನಿಮ್ಮ ನ್ಯಾಯವನ್ನು ತೀರಿಸದೆ ಬಿಡುವನೇ. ನಿಜಕ್ಕೂ ನಿಮಗೆ ನ್ಯಾಯವನ್ನು ತೀರಿಸ್ತಾರೆ. ಈ ವಾಗ್ದಾನವನ್ನು ನಾವು ಧ್ಯಾನಿಸೋಣ. ಇವತ್ತು ನೀವು ಅನೇಕರು ಪ್ರಾರ್ಥನೆ ಮಾಡ್ತಾನೆ ಇದ್ದೀರಿ ಒಂದು ವಿಚಾರದಲ್ಲಿ. ಯಾಕೆ ದೇವರಿಂದ ಉತ್ತರ ಬರಲೇ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಯಾಕೋ ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ವೇನೋ ಅಂತ ಇನ್ನೊಮ್ಮೆ ಅಪನಂಬಿಕೆಯಿಂದ ಕೂಡ ಆಲೋಚನೆ ಮಾಡ್ತಾ ಇರ್ಬೋದು. ಆದರೆ ದೇವರು ಹೇಳ್ತಾರೆ, ನೀವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಹಾಗಾದರೆ ನಮಗೂ ಕೂಡ ಅನೇಕ ಬಾರಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಬೇಸರ ಆಗುತ್ತೆ. ಪ್ರಾರ್ಥನೆಗೆ ಉತ್ತರನೇ ಬರಲಿಲ್ಲ ಅಂದರೆ ಇನ್ನೂ ಕೂಡ ತುಂಬ ಬೇಸರ ಆಗುತ್ತೆ. ಅದಕ್ಕೆ ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುತ್ತದೆ ಎಂಬುದಾಗಿ ವಾಕ್ಯ ಇದೆ. ಹೌದು, ಹಾಗೆಯೇ ನಮ್ಮ ಮನಸ್ಸು ಕೂಡ ಬಳಲಿ ಹೋಗಿದೆ. ಹಾಗೆ ನಿಮ್ಮ ಮನಸ್ಸು ಇವತ್ತು ಬಳಲಿ ಹೋಗಿರ್ಬೋದು. ನೀವು ಬೇಡಿದ್ದಕ್ಕೆ ತಡ ಆಗಿದೆ, ದೇವ್ರು ಯಾಕೋ ಕೊಟ್ಟೇ ಇಲ್ಲ, ಹೋದ ವರ್ಷ ಪ್ರೇಯರ್ ಮಾಡಿದೆ, ಇನ್ನೂ ಈ ವರ್ಷ ಆದರೂ ಕೂಡ ನನಗೆ ನನ್ನ ಪ್ರಾರ್ಥನೆಗೆ ಉತ್ತರ ಬರಲೇ ಇಲ್ಲ, ನಾನು ಆ ಪ್ರಾರ್ಥನೆ ಮಾಡೋದನ್ನೇ ಬಿಟ್ಬಿಡ್ತೇನೆ, ನಾನೇನು ಬೇಡೋದೇ ಇಲ್ಲ, ಆ ಥರ ಕೂಡ ಯೋಚನೆ ಮಾಡ್ತಾ ಇದ್ದೀರಿ ಅಲ್ಲ. ಆದರೆ ಏಸಪ್ಪ ಹೇಳ್ತಾರೆ, ನೀವು ಪ್ರಾರ್ಥಿಸುವಾಗ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಬೇಸರನೇ ಆಗಬಾರ್ದು. ದೇವರ ಮೇಲೆ ಯಾವುದೇ ಆದಂಥ ಬೇಸರ ಇಲ್ಲದಂತೆ ನಾವು ಪ್ರಾರ್ಥನೆ ಮಾಡೋರಾಗಿರಬೇಕು ಅಂತ ಕರ್ತನೆ ಹೇಳ್ತಾರೆ. ಅಲ್ಲಿ ನಾವು ನೋಡ್ತೇವೆ ಯೋಬ ಭಕ್ತನ ಎಲ್ಲ ಕಳ್ಕೊಂಡು ಹೋದ್ರು. ಅವನು ಬೇಸರನೇ ಆಗಲಿಲ್ಲ, ಬೇಜಾರಾಗ್ದಂಗೆ ದೇವ್ರ ಮೇಲೆ ಯಾವುದೇ ಆದಂಥ ತಪ್ಪು ಕೂಡ ಹೊರಿಸ್ಲಿಲ್ಲ. ಆತನ ದೇವರೇ ನೀವೇ ಕೊಟ್ಟಿದ್ರಿ, ನೀವೇ ತೆಗೆದುಕೊಂಡ್ರಿ, ನಿಮಗೆ ಸ್ತೋತ್ರ ಅಂತ ಹೇಳ್ದ. ನೋಡಿ ಎಂಥ ಸ್ಥಿತಿಗತಿಯಲ್ಲಿ ಯೋಬ ಪ್ರಾರ್ಥನೆ ಮಾಡ್ತಾನೆ. ಆ ಯೋಬನ ಪ್ರಾರ್ಥನೆ ಬೇಜಾರೇ ಇಲ್ಲ ಅವನಿಗೆ. ಎಲ್ಲವೂ ಕೂಡ ಕಳ್ಕೊಂಡಿದ್ದ, ಮಕ್ಕಳು ಕಳ್ಕೊಂಡಿದ್ದ, ತನ್ನ ಆಸ್ತಿ ಪಾಸ್ತಿ ಎಲ್ಲವೂ ಅವನಿಂದ ಬಿಟ್ಟು ಹೋಗಿತ್ತು. ಆದರೆ ದೇವರ ಮೇಲೆ ಯಾವುದೇ ಆದ ಬೇಸರ ಇಲ್ಲದೆ, ತಂದೆ ನೀವೇ ಕೊಟ್ಟಿದ್ರಿ, ನೀವೇ ತೆಗೆದುಕೊಂಡ್ರಿ, ನಿಮಗೆ ಸ್ತೋತ್ರ ಅಂತಾನೆ. ಅವನ ಆ ಒಂದು ದೀನ ಮನಸ್ಸನ್ನು ದೇವರು ನೋಡಿದ್ರು, ಅವನ ನೀತಿವಂತಿಕೆ ದೇವರು ನೋಡಿದ್ರು, ಯೋಬನ ತಾಳ್ಮೆಯನ್ನು ನೋಡಿದ್ರು. ಯೋಬ ಮತ್ತೆ ದೇವರ ಮೇಲೆ ಒಂದು ತಪ್ಪನ್ನು ಹೊರಿಸ್ಲಿಲ್ಲ. ಇನ್ನೊಂದು, ಯೋಬನ ಒಂದು ಬೇಜಾರಿಲ್ಲದೆ ಪ್ರಾರ್ಥನೆ ಮಾಡ್ತಾ ಇದ್ದ. ಆದ್ರಿಂದ ಯೋಬನ ಪ್ರಾರ್ಥನೆಗೆ ಎಷ್ಟೇ ತಾಳ್ಮೆ, ನೋಡಿ ಅವನು ಎಷ್ಟು ತಾಳ್ಮೆಯಿಂದ ಪ್ರಾರ್ಥನೆ ಮಾಡಿದ್ನೋ. ಅವನು ಕಳೆದುಕೊಂಡಿದ್ದೆಲ್ಲ ಒಂದು ಪಟ್ಟಲ್ಲ 2 ಪಟ್ಟಿನಿಂದ ದೇವರ ಆಶೀರ್ವಾದ ಮಾಡಿದರು. ಹಾಗೆ ನೀವು ತಾಳ್ಮೆಯಿಂದಿರಿ. ಗಾದೆ ಹೇಳ್ತಾರೆ, ತಾಳಿದವನು ಬಾಳಿಯಾನಂತ. ನಾವೆಷ್ಟು ತಾಳ್ಮೆಯಿಂದ ಇರ್ತೇವೋ ಅನೇಕವಾದ ಆಶೀರ್ವಾದವನ್ನು ಹೊಂದಿಕೊಳ್ತೇವಂತೆ. ನಾವು ತಾಳ್ಮೆಯಿಂದ ಸಹಿಸಿಕೊಂಡು ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋದಾದರೆ ನಿಜಕ್ಕೂ ಯೋಬ ಭಕ್ತನಿಗೆ ಬಂದ 2 ಪಟ್ಟಿನ ಆಶೀರ್ವಾದ ಇಂದು ನಿಮಗೆ ಬರ್ತಾ ಇದೆ. ನೀವು ಯೋಚನೆ ಮಾಡೋದು, ನೀವು ಆಲೋಚನೆ ಮಾಡೋದು ಎಲ್ಲವನ್ನ ಬದಿಗೊತ್ತಿ ತೆಗೆದುಹಾಕಿ. ದೇವರ ಮೇಲೆ ಬೇಸರ ಆಗಿರ್ಬೋದು, ದೇವರ ಮೇಲೆ ಸಿಟ್ಟುಗೊಂಡಿದ್ದೀರಿ, ನನ್ನ ಪ್ರಾರ್ಥನೆಗೆ ಉತ್ತರನೇ ಬರಲಿಲ್ಲ ಅಂತ ಇದ್ದೀರೋ, ಪ್ರತಿಯೊಬ್ಬರು ಈ ದಿನ ಮನಬಿಚ್ಚಿ ದೇವರ ಹತ್ರ ಮಾತಾಡ್ರಿ. ಪರಿಶುದ್ಧ ಆತ್ಮ ದೇವರು ಎಲ್ಲವನ್ನ ಹೇರಳವಾಗಿ ಕೊಡೋರು. ಆತನಿಗೆ ಗೊತ್ತಿದೆ ತಕ್ಕ ಸಮಯ. ಆ ಸಮಯ ಬಂತು ಅಂದರೆ ಯಾವ ಮನುಷ್ಯರು ನಿನ್ನ ಆಶೀರ್ವಾದವನ್ನು ಬರ್ತಾ ಇರೋ ಆಶೀರ್ವಾದದ ಬಾಗಿಲನ್ನು ಮುಚ್ಚುವುದಕ್ಕೆ ಸಾಧ್ಯ ಇಲ್ಲ. ದೇವರು ಒಂದು ಸಲ ತೆರೆದ್ರೆ ಮನುಷ್ಯರು ಯಾರು ಅದನ್ನು ಮುಚ್ಚಕ್ಕಾಗಲ್ಲ. ಇವತ್ತಂಥ ಆಶೀರ್ವಾದ ನಿಮ್ಮ ಮೇಲೆ ಕರ್ತನ ಸುರಿಸಲಿದ್ದಾರೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಅಂತ ನಾನು ಬೇಡೋಳಾಗಿದ್ದೇನೆ. ಕರ್ತನ ದೇವರೇ, ಸ್ವಾಮಿ, ಒಬ್ಬೊಬ್ಬರು ಕರ್ತನೆ ಅನೇಕವಾದಂಥ ಪ್ರಾರ್ಥನೆ ಬೇಡಿಕೆಗಳನ್ನಿಟ್ಟು ನಿನ್ನಲ್ಲಿ ಮೊರೆ ಇಟ್ಟಿದ್ದಾರೆ. ಈಗ ಅವರು ನನ್ನ ಸಂಗಡ ಸೇರಿ ಪ್ರಾರ್ಥಿಸ್ತಾ ಇದ್ದಾರೆ. ಸಪ್ಪ, ಅವರು ಏನು ಬೇಡುತ್ತಿದ್ದಾರೋ, ಅವರ ಪ್ರಾರ್ಥನೆ ತಡವಾಗಿದೆಯೋ, ಇಂದು ಅದು ಬಿಡುಗಡೆ ಕಾಣಲಿ. ಇಂದೇ ಅವರ ಮೇಲೆ ಆಶೀರ್ವಾದ ಇಳಿದು ಬರಲಿ ಪ್ರಭು. ತಂದೆ, ತಾಳ್ಮೆಯಿಂದ ಕಾದಿದ್ದಾರೆ, ನೀತಿವಂತರಾಗಿ ಅವರು ಬೇಡಿದ್ದಾರೆ. ಎಲ್ಲ ಕಳೆದುಕೊಂಡ್ರೂ ನಿನ್ನಲ್ಲಿ ಇನ್ನು ನಂಬಿಕೆಯಿಂದ ಬೇಡ್ತಾ ಇದ್ದಾರಪ್ಪ.
ಅವರಿಗೆ ಆಶೀರ್ವಾದ ಮಾಡು. ಯೋಬ ಭಕ್ತನಿಗೆ ಬಂದಂತೆ 2 ಪಟ್ಟಿನ ಆಶೀರ್ವಾದ ಅವರ ಮೇಲೆ ಸುರಿದು ಬಿಡು ಕರ್ತನೆ. ಸುರಿಸು ಸ್ವಾಮಿ, ಆಶೀರ್ವದಿಸು ಕರ್ತನೆ. ಈಗಲೇ ನೀನು ಮುಟ್ಟುತ್ತಾ ಇರೋದ ಸ್ತೋತ್ರಪ್ಪ. ಆಶೀರ್ವಾದ ತುಂಬಿ ಹೊರಸೂಸುವಂತೆ ಕೊಡ್ತಾ ಇದ್ದೀರಾ. ನಿನಗೆ ವಂದನೆ ಸ್ವಾಮಿ. ತಂದೆ, ನಿನ್ನ ನಾಮ ಅಲ್ಲಿ ಮಹಿಮೆ ಆಗಲಿ, ನಿನ್ನ ನಾಮ ಮಹಿಮೆ ಆಗಲಿ ಅಪ್ಪ. ಈಗಲೇ ಅವರಿಗೆ ಆಶೀರ್ವಾದ ಮಾಡುತ್ತಾ ಇದೆಯಾ ಸ್ತೋತ್ರ. ಏನು ಬೇಡಿಕೊಂಡಿರು ಆತನಿಂದ ಹೊಂದುವಿರಿ ಎಂದಿದ್ದೀಯ ಕರ್ತನೆ. ಈಗಲೇ ಅವರು ಏನೇನು ಬೇಡಿಕೊಂಡಿದ್ರು ಎಲ್ಲವನ್ನು ನೀನು ಸುರಿಸಿಕು ಎಲ್ಲ ಆಶೀರ್ವಾದವನ್ನ ಅವರ ಮೇಲೆ ನೀನು ಅನುಗ್ರಹಿಸ್ತಾ ಇರೋದಕ್ಕಾಗಿ ಸ್ತೋತ್ರ ಪವಿತ್ರ ಆತ್ಮನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಂದನೆ ಕರ್ತನೆ. ಆರೋಗ್ಯದಿಂದ ತುಂಬಿಸು. 2 ಪಟ್ಟಿನ ಶಕ್ತಿ, ಬಲ, ಆರೋಗ್ಯ ಅವರಲ್ಲಿ ತುಂಬಲಿ ಏಸಪ್ಪ. ತಂದೆ, ಬರಿದಾದ ಎಲ್ಲ ಸ್ಥಿತಿಗತಿಗಳು ಪೂರ್ಣವಾಗಿ ಸಮೃದ್ಧಿಯ ವೃಷ್ಟಿ ಸುರಿಸಲ್ಪಡಲಿ ಕರ್ತನೆ. ಕೊಡು ತಂದೆ. ಅಪ್ಪ, ನೀನು ಆಶೀರ್ವಾದ ಮಾಡಿಬಿಟ್ಟಿದ್ಯಾ, ಅದಕ್ಕಾಗಿ ವಂದನೆ. ಅದ್ಭುತ ನಡೆಸಿದ್ಯಾ, ಸ್ತೋತ್ರಪ್ಪ. ನಿನಗೇ ಮಹಿಮೆ ರಾಜ. ಅಪ್ಪ, ನಿನಗೆ ವಂದನೆ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೇಲೆ